ನಮ್ಮ ಹತ್ರ ಚರ್ಚೆ ಮಾಡಿದ್ರು. ಈ ರೀತಿ ಅನ್ಯಾಯವನ್ನು ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡ್ಕೂಡ್ದು ಅಂತ ಮಾತನ್ನು ಒಬ್ಳು ಮಹಿಳೆ ಹೇಳಿದ್ರು ನನ್ನ ಹತ್ರ. ಇಷ್ಟೆಲ್ಲ ಆದಮೇಲೆ ನಾನು ಮತ್ತು ಅರುಣ ನಮಗೆ ಸಮಾಧಾನ ಇಲ್ಲ. ನೋಡೋಣ ಇವರು 17 ಕಡೆ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂತೇಳಿ ಹೋಗಿ ನೋಡ್ಕೊಂಡ್ಬರ್ಲಿಕ್ಕೆ ಹೋದ್ವಿ. ನಾವು 6 ಜಾಗಗಳನ್ನು ನೋಡಿದ್ವಿ. 6 ಜಾಗಗಳಿಗೆ ಹೋಗಿದ್ವಿ. ಅವರು ಎಲ್ಲೆಲ್ಲಿ ಅಗದಿದ್ದಾರೆ JCB ಮೂಲಕ ಅಂತೇಳಿ. ನೋಡಿ, ಒಂದು ಬಾಡಿಯನ್ನು ಊರ್ಲಿಕ್ಕೆ 6 ಅಡಿ 3 ಅಡಿ ಜಾಗ ಸಾಕು ಅಂತೇಳಿ ನಾವು ನಂಬಿರೋಂಥವ್ರು. ಆದ್ರೆ 20 ಅಡಿ 18 ಅಡಿ ಕಾಡಿನ ಮಧ್ಯ, ಮನೆಗಳ ಮಧ್ಯ, ಮನೆಗಳ ಎದುರುಗಡೆ ಈ ರೀತಿಯಾಗಿ ಹೆಣಗಳನ್ನು ಹೂತಿದ್ದೇನೆ ಅಂತೇಳಿ ಹೇಳಿದಂತ ಒಬ್ಬ ಸುಳ್ಳುಗಾರನ ನಂಬಿಕೊಂಡು ಇವತ್ತು SIT ರಚನೆ ಮಾಡಿಬಿಟ್ರಲ್ಲ. ಇದು ಅಕ್ಷಮ್ಯ ಅಪರಾಧ ಅಲ್ವಾ? ಆಗದೆ ನಿಮಗೇನು ಅನಿಸೋದೇ ಇಲ್ವಾ? ನಾವು SIT ವಿರೋಧ ಮಾಡಿದ್ವಿ. ಯಾವಾಗ? ಮೊನ್ನೆ ತನಕ ನಾವು ಅದನ್ನು ಸ್ವಾಗತ ಮಾಡಿದ್ವಿ. ಈಗ ಯಾಕೆ ವಿರೋಧ ಮಾಡ್ತಿದೀವಿ ಅಂತ ಹೇಳಿದ್ರೆ, ಈಗ ವಿರೋಧ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಷಡ್ಯಂತ್ರದ ಬಗ್ಗೆ ಮಾತಾಡಿದ್ರಲ್ಲ, ನಿಮ್ಮ SITನ ಷಡ್ಯಂತ್ರದಿಂದ ಕೂಡಿದೆ ಅಂತೇಳಿ ಇವತ್ತು ಅನಿಸಿದೆ ನಮಗೆ. ನ್ಯಾಯಾಲಯ ಹೇಳಿದಿಲ್ಲ ನೀನು SIT ಮಾಡು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಗುಂಡಿಗಳನ್ನು ತೋಡಿದ್ದಾರೆ ಆ ಗುಂಡಿಗಳಿಗೂ ಇವನಿಗೂ ಸಂಬಂಧನೇ ಇಲ್ಲ ರೀ. ಒಂದು ಕಾಮನ್ ಸೆನ್ಸ್ ಉಪಯೋಗ ಮಾಡದೇನೆ SIT ರಚನೆ ಮಾಡಿದ್ರು. ನಾವು ಸ್ವಾಗತ ಮಾಡಿದ್ವಿ. 18 ದಿನಗಳ ನಂತರ ನಾವು ಓಪನ್ ಮಾಡಿದ್ದು ಮಾತುಗಳನ್ನ ಹೇಳಲಿಕ್ಕೆ ಶುರು ಮಾಡಿದ್ರು ಕಾಂಗ್ರೆಸ್ನವರು, ಮಂತ್ರಿಗಳು, ಮುಖ್ಯಮಂತ್ರಿಗಳು. ಇದರಲ್ಲಿ ರಾಜಕಾರಣ ಮಾಡಬೇಡಿ ಅಂತ ಹೇಳಿ. ನಾವು ಯಾವತ್ತೂ ಕೂಡ ರಾಜಕಾರಣವನ್ನು, ಧರ್ಮದಲ್ಲಿ ರಾಜಕಾರಣವನ್ನು ಮಾಡಿಲ್ಲ ನಾವು. ಆದ್ರೆ ನೀವು ಮಾಡಿಬಿಟ್ರಿ ಅಂತ ಹೇಳಿ ಹೇಳಿದ್ರೆ, ನೀವು ಸತ್ಯಹರಿಶ್ಚಂದ್ರ ಮೊಮ್ಮಕ್ಕಳು ತರ ನಡ್ಕೊಂಡ್ರಿ. ನೀವು ಯಾರನ್ನ ನಂಬಿದ್ದು ನೀವು? ನಾನು ಹೇಳಿದ್ದಲ್ಲ, ನಾವು ಅರುಣ ಹೋಗಿ ನೋಡ್ಕೊಂಡ್ ಬಂದಂತ ಜಾಗಗಳು ಯಾವುದು ಅಂತ ಹೇಳಿದ್ರೆ, ಒಬ್ರು ಹೋಗಿ ಅಲ್ಲಿ ಒಬ್ಬರೇ ಎತ್ಕೊಂಡು ಹೋಗಿ ಅಲ್ಲಿ ಹುರಿದು ಬರ್ತಾನೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲದಿರೋಂಥ ಜಾಗಗಳದು. ಕಾಡಿನ ಮಧ್ಯೆ ಹೋಗಿ ಬಂದಿ ನಾವು. ಮನೆಗಳು ವಾಸ ಮಾಡ್ತೀರ 50-60 ವರ್ಷದಿಂದ ಮನೆ ಸಿದ್ದರಾಮಯ್ಯನವರ. ಅದ್ರ ಎದುರುಗಡೆ ರಸ್ತೆ, ಆ ರಸ್ತೆ ಪಕ್ಕದೊಳಗಡೆ ಹುಗಿದಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ಅಗಿತಾರೆ ಇವರು, ಅಲ್ಲಿ ಅಗಿತಾರೆ, ಏನು ಸಿಗೋದಿಲ್ಲ ಅಲ್ಲಿ. ಅದಕ್ಕೆ ಇವತ್ತು ಒಂದೇ ಒಂದು ಮಾತನ್ನು ನಾನು ಹೇಳಿ ಮಾತನ್ನು ಮುಕ್ತಾಯ ಮಾಡಬೇಕಂತ ಅನ್ಕೊಂಡಿದ್ದೇನೆ. ಯಾವ್ಯಾವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಿ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಡಬೇಕು. ಹಿಂದೂ ಸಮಾಜದ ಪ್ರಮುಖರು ಕರೆ ಕೊಟ್ಟಾಗ ಪ್ರತಿಯೊಬ್ಬ ಹಿಂದೂಗಳು ಭಾಗವಹಿಸಬೇಕಾಗತ್ತೆ ಹೋರಾಟದಲ್ಲಿ. ಇವತ್ತು ಸುಜಾತಾ ಭಟ್ ಬಗ್ಗೆ ಚರ್ಚೆ ನಡೀತಾ ಇದೆ. ಇದೇ ರೀತಿ ಒಬ್ಳು ಹೆಣ್ಮಗಳು ನಮ್ಮ ದೇಶದಲ್ಲಿ ಹುಟ್ಟುಬಿಟ್ಟಿದ್ಲು, ಗೌರಿ ಲಂಕೇಶ್. ಇದೇ ರೀತಿ ಒಳಗಡೆ ಅವರು ತನ್ನ ಜೀವನವನ್ನು ನಡೆಸ್ತಾ ಇದ್ದಿದ್ದು. ನನಗೆ ಮಗು ಇರ್ಬೋದು, ನನಗೆ ಬೇರೆ ರೀತಿಯ ಸಂಬಂಧಗಳ ಮೂಲಕ ಮಗು ಬೇಡ ನನಗೆ ಅಂತೇಳಿ ತಿರಸ್ಕಾರ ಮಾಡಿದಂಥವಳು, ನಮ್ಮ ಧರ್ಮದ ಎಲ್ಲ ಸಂಗತಿಗಳನ್ನು ವಿರೋಧ ಮಾಡಿದಂಥವಳು ಗೌರಿ ಲಂಕೇಶ್. ಅದೇ ರೀತಿಯ ಇನ್ನೊಂದು ಹೆಣ್ಣುಮಗಳು, ಹೆಣ್ಣು ಕುಲಕ್ಕೆ ಅಪಮಾನ, ಸುಜಾತಾ ಭಟ್. ಹೆಣ್ಣು ಕುಲಕ್ಕೆ ಅಪಮಾನ. ಅವರ ಮಗಳನ್ನ ಹೆಸರಿನ ನೆಪದೊಳಗಡೆ ಇಟ್ಕೊಂಡು ಅನನ್ಯ ಭಟ್ಟನ ಹೆಸರನ್ನು ಕೂಡ, ಅನನ್ಯ ಅನ್ನೋ ಹೆಸರಿಗೇನೆ ಇವತ್ತು ಕಳಂಕ ತರುವಂತ ಕೆಲಸವನ್ನ ಸುಜಾತಾ ಭಟ್ ಅಮ್ಮನ ಜಾಗದಲ್ಲಿ ನಿಂತ್ಕೊಂಡು ಮಾತಾಡ್ಬಿಟ್ರು. ಇವರಿಗೆಲ್ಲ ಏನ್ ಮಾಡ್ಬೇಕು? ನಾವು ಏನ್ ಮಾಡ್ಬೇಕು? ಇಡೀ ಸ್ತ್ರೀ ಕುಲಕ್ಕೆ ಅಪಮಾನ ಮಾಡಿರುವಂತ, ಗೌರವವನ್ನು ಕಡಿಮೆ ಮಾಡಿರುವಂತ ಒಬ್ಳು ಸುಜಾತಾ ಭಟ್ ಇವತ್ತು ಹೇಳ್ತಾರೆ, ಧರ್ಮಸ್ಥಳಕ್ಕೆ ಅಪಚಾರ ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ಮನೆಹಾಳ ಗಿರೀಶ್ ಭಟ್ಟಣ್ಣನವರ ಮಾತು ಕೇಳಿಬಿಟ್ಟೆ ನಾನು ಅಂತ ಮಾತನ್ನು ಹೇಳ್ತಾರೆ. ಈ ಸಮೀರನ ಮಾತು ಕೇಳಿದ್ವಿ ಅಂತ ಹೇಳ್ತಾರೆ. ನಾವು ನಿಮ್ಮನ್ನ ನಂಬೋದಿಲ್ಲ ಸುಜಾತಾ ಭಟ್ ಅವರೇ. ನೀವು ಕ್ಷಮೆ ಕೇಳಿದಿರಿ. ಯಾವುದೇ ಹಿಂದೂ ಹೆಣ್ಣು ಮಗಳು ನಿಮ್ಮ ಕ್ಷಮೆಯನ್ನು ಯಾವುದೇ ಕಾರಣಕ್ಕೂ ಅದನ್ನು ತಿರಸ್ಕಾರ ಮಾಡ್ತಾಳೆ ಹೊರತು ನಿಮಗೆ ಕ್ಷಮಿಸೋದಿಲ್ಲ, ಹಿಂದೂ ಸಮಾಜ ಕ್ಷಮಿಸೋದಿಲ್ಲ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಮಾಡಿರುವಂತ ಕಾರ್ಯ ಏನಿದೆ? ಯಾರಿಗೆ ಶಕ್ತಿ ಕೊಟ್ಟಿದ್ದು ನೀವು?
ಧರ್ಮದ್ರೋಹಿಗಳಿಗೆ, ದೇಶದ್ರೋಹಿಗಳಿಗೆ, ಈ ವ್ಯವಸ್ಥೆಗೆ ವಿರುದ್ಧವಾಗಿ ಕೆಲಸ ಮಾಡುವಂಥವರಿಗೆ ಇವರಿಗೆ ಶಕ್ತಿ ಕೊಡುವಂತ ಸುಜಾತ ಭಟ್ ನಮಗೆ ಬೇಕಾ? ಈ ದೇಶಕ್ಕೆ ಹಿಂದೂ ಸಮಾಜಕ್ಕೆ ಬೇಕಾ? ಹಿಂದೂ ಸಮಾಜಕ್ಕೆ ಬೇಕಾ? ಅವರನ್ನ ಕ್ಷಮಿಸಬೇಕಾ? ಅವರನ್ನ ಕ್ಷಮೆಗೆ ಅರ್ಹರಲ್ಲ